ಕೊಡಗು ಜಿಲ್ಲೆಯ ಎಲ್ಲೆಡೆ ನಡೆದ ಗ್ರಾಮ ಪಂಚಾಯತ್ ಪ್ರಥಮ ಹಂತದ ಚುನಾವಣೆ ಯಶಸ್ವಿಯಾಗಿ ನಡೆದಿದೆ. ಇಂದು ನಡೆದ ಮತದಾನದಲ್ಲಿ ಹಲವು ವಿಶೇಷತೆಗಳು ಕಾವೇರಿ ಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ದೃಶ್ಯ 1. ಸೋಮವಾರಪೇಟೆ ತಾಲೂಕಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೆಲವು ಮತಗಟ್ಟೆಗಳಲ್ಲಿ ಅಂಗವಿಕಲರು ವೃದ್ಧರಾದಿಯಾಗಿ ತಮ್ಮ ಸಹಾಯಕರ ನೆರವು ಪಡೆದು ಮತ ಚಲಾಯಿಸಿದ ದೃಶ್ಯ ಕಂಡುಬಂತು. ದೃಶ್ಯ 2. ಮತಗಟ್ಟೆಯೊಂದರಲ್ಲಿ 90ರ ವೃದ್ಧೆಯೊಬ್ಬರು ವೃದ್ಧಾಪ್ಯ ವೇತನ ಏರಿಕೆ ಮಾಡಬೇಕೆಂಬ ಮನವಿಯನ್ನ ಕಾವೇರಿ ಟಿವಿ ಮೂಲಕ ಹಂಚಿಕೊಂಡರು. ಅದು ಪೆನ್ಷನ್ ಬರೀ 1500 ಬರ್ತಾರೆ. ಮೊದಲು ಎಷ್ಟು ಬರ್ತಿತ್ತು? ಮೊದಲು 100 200 ಈಗ 600 ಬರ್ತಾ ಇದೆ. ಈಗ 1000 ರೂಪಾಯಿ ಬರಬೇಕು ಅಂತ. 1000 ರೂಪಾಯಿ ಬರಬೇಕು. 1000 ಬರ್ಬೇಕು ನನಗೆ. ವಯಸ್ಸಾಗ್ಯದ ಸರ್ ನನಗೆ ಹೋಗೋದಾಗಲ್ಲ. ಹೌದು. ದೃಶ್ಯ 3. ಹೆಬ್ಬಾಲೆ ಮತಕೇಂದ್ರದಲ್ಲಿ ಮಾತ್ರ ಕೆಲವು ಮದ್ಯವ್ಯಸನಿಗಳು ಪೊಲೀಸರ ಸೂಚನೆಯನ್ನು ಲೆಕ್ಕಿಸದೆ ಎಲ್ಲೆಂದರಲ್ಲಿ ಓಡಾಡುತ್ತಾ ತೊಂದರೆಯನ್ನ ಮಾಡ್ತಿದ್ರು. ಇದನ್ನ ನಿಯಂತ್ರಿಸಲು ಪೊಲೀಸರು ಲಾಠಿ ಚಾರ್ಜ್ ಮಾಡಬೇಕಾದ ಪ್ರಮೇಯವೂ ಉಂಟಾಯಿತು. ಗೌರ್ಮೆಂಟ್ ಒಳಗಡೆ ಹೋಗ್ತಿರ್ಬೇಕು. ದೃಶ್ಯ 4. ಬಹುತೇಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 25% ಮಂದಿ ಹೊರ ಊರುಗಳಲ್ಲಿ ಉದ್ಯೋಗದಲ್ಲಿದ್ದು ಅಂಥವರನ್ನ ಗುರುತಿಸಿದ ಅಭ್ಯರ್ಥಿಗಳು ಚುನಾವಣೆಗೆ ಕರೆಸಿಕೊಂಡು ತಮ್ಮ ಸ್ವಂತ ಖರ್ಚಿನಲ್ಲೇ ಮತ ಹಾಕಿಸಿದ ಪ್ರಸಂಗಗಳು ನಡೆದಿದೆ. ದೃಶ್ಯ 5. ಇನ್ನೊಂದೆಡೆ ಮತಗಟ್ಟೆ ಹೊರಭಾಗದಲ್ಲಿ ಅಭ್ಯರ್ಥಿಯ ಪರ ಕಾರ್ಯಕರ್ತರು ಟಿ ಶರ್ಟ್ ಹಾಕಿ ಪ್ರಚಾರ ಮಾಡುತ್ತಿದ್ದ ವೈಖರಿ ಕಂಡುಬಂತು. ಇದಕ್ಕೆ ವಿರೋಧ ವ್ಯಕ್ತಗೊಂಡು ಸ್ಥಳಕ್ಕೆ ಬಂದ ಪೊಲೀಸರು ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು. ಹೀಗೆ ಈ ಬಾರಿಯ ಮೊದಲ ಹಂತದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು, ಮಕ್ಕಳು, ಪುರುಷರು ತಮ್ಮನ್ನ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದು ವಿಶೇಷವಾಗಿತ್ತು.